ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 17ನೇ ಪಂದ್ಯದಂದು ಬೆಂಗಳೂರು ಮತ್ತು ಪುಣೆ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಬೆಂಗಳೂರು ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಕಳೆದ ಪಂದ್ಯದಲ್ಲಿ ಸಾಮ್ಯಲ್ ಬುದ್ರಿ ಅವರು ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಿದ್ರು. ಈ ಒಂದು ಪಂದ್ಯದಲ್ಲೂ ಹ್ಯಾಟ್ರಿಕ್ ಸಿಗುವಂತ ಚಾನ್ಸ್ ಇತ್ತು, ಆದರೆ ಮಿಸ್ ಆಯಿತು. ಹೌದು, ಆಡಮ್ ಮಿಲ್ನೆ ಅವರು ಮಾಡಿದಂಥ ಬೌಲಿಂಗ್ಗೆ ಬೆನ್ ಸ್ಟೋಕ್ ಮತ್ತು ಶಾರ್ದೂಲ್ ಠಾಕೂರ್ ಅವರು 17.1 ಮತ್ತು 17.2ನೇ ಓವರ್ನಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಬೆಂಗಳೂರಿನ ಎಲ್ಲ ಪ್ರೇಕ್ಷಕರಿಗೂ ಇವತ್ತು ಕೂಡ ಒಂದು ಹ್ಯಾಟ್ರಿಕ್ ಅನ್ನ ನೋಡುವ ಕಾತರದಲ್ಲಿರ್ತಾರೆ. ಆದರೆ ಉನ್ನತ್ ಕಟ್ ಅವರಿಗೆ ಮಾಡಿದಂಥ ಬಾಲನ್ನು ಬೀಟ್ ಆಗುತ್ತೆ, ಆದರೆ ವಿಕೆಟ್ ಸಿಗಲ್ಲ. ಆ ಒಂದು ಓವರ್ನಲ್ಲಿ ಕೇವಲ 2 ರನ್ಗಳನ್ನು ಅವರು ನೀಡಿ 2 ವಿಕೆಟನ್ನು ಪಡ್ಕೋತಾರೆ. ಈ ಮೂಲಕ ಬೆಂಗಳೂರು ತಂಡ ಪುಣೆ ತಂಡವನ್ನು ಕೇವಲ 161 ರನ್ಗಳಿಗೆ ಕಟ್ಟಾಕಿ ಒಂದು ಸಾಧಾರಣ ಮೊತ್ತಕ್ಕೆ ಹಿಡಿದಿಡುತ್ತೆ. ಸದ್ಯದ ಸ್ಥಿತಿಯಲ್ಲಿ 162 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿರುವಂತ ಬೆಂಗಳೂರು ತಂಡ ಈಗಾಗಲೇ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅನ್ನ ಕಳ್ಕೊಂಡಿದೆ. ಹೌದು, ವಿರಾಟ್ ಕೊಹ್ಲಿ ಅವರು 1 6 ಮತ್ತು 3 4ಗಳ ನೆರವಿನೊಂದಿಗೆ 28 ರನ್ಗಳನ್ನು ಬಾರಿಸಿ ವಿಕೆಟ್ ಒಪ್ಪಿಸಿ ಹೊರ ನಡೆದಿದ್ದಾರೆ. ಕಾದು ನೋಡಬೇಕಾಗಿದೆ ಈ ಒಂದು 162 ರನ್ಗಳ ಒಂದು ಟಾರ್ಗೆಟ್ ಅನ್ನ ಯಾವ ರೀತಿ ಬೆಂಗಳೂರು ತಂಡ ಚೇಸ್ ಮಾಡುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಬೆಂಗಳೂರು ತಂಡ ಚೇಸ್ ಮಾಡುತ್ತಾ? ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.